ಇಂದಿರಾ ಗಾಂಧಿ ರಾಷ್ಟ್ರೀಯ ಮಾನವ ಸಂಗ್ರಹಾಲಯದ ದಕ್ಷಿಣ ಪ್ರಾದೇಶಿಕ ಕೇಂದ್ರ ಆಂಥ್ರೋಪ್ಸ್ ಇಂಡಿಯಾ ಫೌಂಡೇಶನ್ ಸಹಯೋಗದೊಂದಿಗೆ ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಇಂದಿನಿಂದ ಹಮ್ಮಿಕೊಂಡಿರುವ 3 ದಿನಗಳ ಕುಲಶಾಸ್ತ್ರೀಯ ಹಾಗೂ ಸಂಸ್ಕೃತಿ ದಾಖಲೀಕರಣ ಶಿಬಿರಕ್ಕೆ ಚಾಮರಾಜನಗರ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಗಂಗಾಧರ್ ಚಾಲನೆ ನೀಡಿದರು. ಈ ವೇಳೆ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯ ಇಲಾಖೆ ಆಯುಕ್ತ ಡಾ ಎ ದೇವರಾಜು, ಇಂದಿರಾ ಗಾಂಧಿ ರಾಷ್ಟ್ರೀಯ ಮಾನವ ಸಂಗ್ರಹಾಲಯದ ನಿರ್ದೇಶಕ ಅಮಿತಾಬ್ ಪಾಂಡೆ, ಆಂಥ್ರೋಪ್ಸ್ ಇಂಡಿಯಾ ಫೌಂಡೇಶನ್ ಅಧ್ಯಕ್ಷೆ ಪ್ರೊಫೆಸರ್ ಸುನೀತಾ ರೆಡ್ಡಿ, ಐಜಿಆರ್ಎಂಎಸ್ನ ಅಶೋಕ ವರ್ಧನ್ ಮತ್ತಿತರರು ಉಪಸ್ಥಿತರಿದ್ದರು. Commissioner Archaeology Museum. Thereafter, this particular view for this 3 days workshop, I'm sure. ಬಳಿಕ ಪ್ರೊಫೆಸರ್ ಗಂಗಾಧರ್ ಸಂಸ್ಕೃತಿ ಹಾಗೂ ಜನಾಂಗ ಕುಲದ ಬಗ್ಗೆ ಸಮರ್ಪಕವಾಗಿ ದಾಖಲೀಕರಣ ಮಾಡುವುದರಿಂದ ಮೂಲಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ನೆರವಾಗುತ್ತದೆ. ಸಾಕಷ್ಟು ಸಮುದಾಯಗಳು ಇಂದಿಗೂ ಬೆಳಕಿಗೆ ಬಂದಿಲ್ಲ, ಆದರೆ ಅವುಗಳ ಬಳಿ ಶ್ರೀಮಂತ ಪರಂಪರೆ ಇದೆ. ಅಂತಹ ಜನಾಂಗಗಳು ತಮ್ಮ ಪರಂಪರೆ ದಾಖಲಿಸಿ ಮುಂದಿನ ಪೀಳಿಗೆಗೆ ತಿಳಿಸಿಕೊಡಬೇಕಿದೆ. ಕುಲಶಾಸ್ತ್ರೀಯ ಹಾಗೂ ಸಂಸ್ಕೃತಿ ದಾಖಲೀಕರಣ ಭೂತಕಾಲವನ್ನು ಉಳಿಸುವುದಲ್ಲದೆ ಭವಿಷ್ಯವನ್ನು ರೂಪಿಸುತ್ತದೆ ಎಂದರು. So through this ethnographic study, we can gain very deeper insights and how people live, think and interact with their own culture. ಡಾಕ್ಟರ್ ಎ ದೇವರಾಜು, ಪ್ರತಿಯೊಂದು ಪ್ರದೇಶ, ಸಮುದಾಯ, ಸಮಾಜ ತನ್ನದೇ ಆದ ವೈಶಿಷ್ಟ್ಯಪೂರ್ಣ ಸಾಂಸ್ಕೃತಿಕ ಪರಂಪರೆ ಹೊಂದಿದೆ. ಅದನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಅರ್ಥೈಸುವುದು ಅಗತ್ಯವಾಗಿದೆ ಎಂದು ಹೇಳಿದರು. End of the day, what matters? Who decides it? I who live in the community. It's my authority, it's my independence, it's my freedom that whether to preserve this culture of my own or mingle with the rest of the culture